ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಟ್ಲು ಕಡುಬು ಮತ್ತು ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಟ್ಲು ಕಡುಬು ಮಾಡೋದಕ್ಕೆ ನನ್ನ ಹತ್ರ ಸ್ವಲ್ಪ ಅನ್ನ ಇತ್ತು, ಅದನ್ನು ಹಾಕೊತಾ ಇದ್ದೀನಿ. ಅನ್ನ ಯೂಸ್ ಮಾಡಿ ಕೂಡ ಮಾಡ್ಬೋದು, ಹಾಗೆ ಕೂಡ ಮಾಡ್ಬೋದು. ನಾನು ಇವತ್ತು ಅನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಮತ್ತೊಂದು ದಿನ ಅನ್ನ ಹಾಕದೆ ಮೆಂತ್ಯದ ಹಿಟ್ಟಲ್ಲಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅನ್ನ ಮಾಡ್ಕೊಳ್ಳಿ, ಅನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಾದಮೇಲಿಂದ ಮೆಂತ್ಯದ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅನ್ನನ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲ ನೀವು ಮಿಕ್ಸಿಗೆ ಹಾಕ್ಕೊಂಡು ಕೂಡ ಮಾಡ್ಕೋಬಹುದು. ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತಾ ಹೋಗಬೇಕು. ಸ್ವಲ್ಪ ಉಪ್ಪು, ಸ್ವಲ್ಪ ಸ್ವಲ್ಪ ಮೆಂತ್ಯದ ಹಿಟ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು. ಹೊಂದ್ಕೊಬೇಕು ಅನ್ನ ಮತ್ತು ಹಿಟ್ಟು. ಡ್ರೈ ಮಿಕ್ಸ್ ಈ ಥರ ಬರಬೇಕು, ಅನ್ನ ಮತ್ತು ಮೆಂತ್ಯದ ಹಿಟ್ಟು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ಥರ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡಿದ್ದೀನಿ. ಇವಾಗ ಬಟ್ಲು ಮಾಡ್ಕೊಳ್ಳೋಣ. ಚಿಕ್ಕ ಉಂಡೆ ಮಾಡ್ಕೊಂಡು ಈ ಥರ ಮಾಡಿಕೊಂಡು ಹಸಿಟ್ಟನ್ನ ಕೈಗೆ ಹಾಕ್ಕೊಂಡು ಈ ಥರ ಬಟ್ಲು ಥರ ಮಾಡ್ಕೊಬೇಕು. ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಮಾಡ್ಕೋಬೇಕು. ಕೈಗೆ ನಂಟಲ್ಲ, ಜಾಸ್ತಿ ಹಿಟ್ಟು ತೊಗೊಬೇಡಿ, ಚೆನ್ನಾಗಿರಲ್ಲ. ಅದು ಬೇಯಿಸಿದಾಗ ಹಿಟ್ಟು ಥರ ಸಿಗ್ತದೆ. ಹಸಿಟ್ಟು ಯೂಸ್ ಮಾಡಿ ಈ ಥರ ಮಾಡ್ಕೋಬೋದು, ಮತ್ತು ನೀರನ್ನು ಯೂಸ್ ಮಾಡಿ ಮಾಡ್ಕೋಬೋದು. ಫಸ್ಟು ಹಸಿಟ್ಟು ಯೂಸ್ ಮಾಡಿ ಮಾಡ್ತಾ ಇರೋ ತೋರಿಸ್ತೀನಿ, ನೆಕ್ಸ್ಟು ನೀರಲ್ಲಿ ಮಾಡೋದನ್ನು ತೋರಿಸ್ತೀನಿ. ಈ ಥರ ಹಸಿಟ್ಟು ಯೂಸ್ ಮಾಡಿ ಮಾಡ್ತಾಯಿದ್ರೆ ಎಷ್ಟು ತೆಳು ಬೇಕಾದರೂ ಮಾಡ್ಕೋಬೋದು, ಕಿತ್ತೋಗಲ್ಲ. ಈಗ ನೀರು ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಒಂದೆರಡು ಬೆರಳಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಬನ್ನಿ, ಅದು ಬಟ್ಲು ಥರ ಆಗುತ್ತೆ. ಎಡ್ಜಸ್ ಎಲ್ಲ ಪ್ರೆಸ್ ಮಾಡ್ಕೊತಾ ಇರಿ. ಪ್ರೆಸ್ ಮಾಡ್ಕೊಂಡು ಮಾಡೋದು. ಈ ಥರ ಎಡ್ಜಸ್ ಪ್ರೆಸ್ ಮಾಡ್ಕೊಂಡು ಬರಬೇಕು, ಆವಾಗ ತೆಳು ಬರ್ತದೆ. ನೀರಲ್ಲಿ ಮಾಡ್ಕೊಂಡಿರೋದು ನೋಡಿ, ಬಟ್ಲು ಥರನೇ ಬಂದಿದೆ ಚೆನ್ನಾಗಿ. ಇದು ಹಸಿಟ್ಟಲ್ಲಿ ಮಾಡ್ಕೊಂಡಿರೋದು ದೊಡ್ಡದು, ಚಿಕ್ಕದು ನೀರಲ್ಲಿ ಮಾಡ್ಕೊಂಡಿರೋದು. ಬಟ್ಲು ಕಡುಬು ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಸ್ಟೀಮರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಬನ್ನಿ. ನಾನು ಸ್ಟೀಮರ್ ಆಲ್ರೆಡಿ ಇಟ್ಟಿದೆ, ಬಿಸಿಯಾಗಿದೆ. ಇವಾಗ ಬಟ್ಲು ಕಡುಬು ಮಾಡ್ಕೊಂಡಿದ್ದೀವಲ್ಲ, ಸ್ಟೀಮರಿಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಕಚ್ಕೊಳ್ಳುತ್ತೆ, ಅಂಟ್ಕೊಳ್ಳುತ್ತೆ. ಎಣ್ಣೆ ಸೋರಾದ್ಮೇಲೆ ಮತ್ತೆ ಇಟ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಡಿ, ಮಕ್ಕಳಿಗೆ ಒಳ್ಳೆಯದು, ಹೆಲ್ತಿಗೆ. ಹೆಣ್ಮಕ್ಳಿಗೂ ಸಹ ಮೆಂತ್ಯದ್ದು ಹಿಟ್ಟು ತುಂಬ ಒಳ್ಳೆಯದು, ಬೆನ್ನು ಮೂಳೆ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಆವಾಗವಾಗ ಮಾಡಿಕೊಡಿ, ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈಗ ಲಿಡ್ ಕವರ್ ಮಾಡಿ ಒಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಡಿಫ್ರೆಂಟಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಬಟ್ಲು ಕಡುಬು ಆಗ್ತಾ ಇದೆ. ಇದಾಗೋಷ್ಟರಲ್ಲಿ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ. ಕೆಂಪು ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬೆಳ್ಳುಳ್ಳಿ 1 ಎಸ್ಲು, ಮತ್ತು ಜೀರಿಗೆ ಸ್ವಲ್ಪ, ಒಣಮೆಣ್ಸಿನ್ಕಾಯಿ ಒಂದು 7ರಿಂದ 8 ತೊಗೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು,
ನಾನಿಲ್ಲಿ ಜಾಸ್ತಿ ಐಟಮ್ ಯೂಸ್ ಮಾಡ್ತಾ ಇಲ್ಲ ಕೆಂಪು ಚಟ್ನಿ ಮಾಡೋದಕ್ಕೆ. ಕೆಲವರು ಈರುಳ್ಳಿ ಹುಣಸೆಹಣ್ಣು ಎಲ್ಲ ಹಾಕೊತಾರೆ. ನಾನೀಗ ಮೂರೇ ಮೂರು ಐಟಮ್ ಹಾಕಿ ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ಆಗಿದೆ, ಈ ಥರ ಫೈನ್ ಪೇಸ್ಟ್ ಆಗಬೇಕು. ರುಬ್ಕೊಂಡಿರೋದನ್ನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ರುಬ್ಬಿರೋದನ್ನೆಲ್ಲ ಎಣ್ಣೆ ಹಾಕ್ಕೊಂಡಿದ್ದು ಬಾಣಲಿಗೆ ಹಾಕೊಳ್ಳೋಣ. ಇದು ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿಬೇಕು ಚೆನ್ನಾಗಿ. ಇದು ಕುದೀತಾ ಇದೆ. ಇವಾಗ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಇದು ಮಕ್ಕಳಿಗೆ ಕೊಡಬಹುದು, ಇಷ್ಟಪಟ್ಟು ತಿಂತಾರೆ. ಮತ್ತು ಮಸಾಲೆ ದೋಸೆಗೆ ಮೇಲೆ ಖಾರ ಹಾಕ್ತೀವಲ್ಲ, ಅದ್ರ ಬದಲು ಈ ಥರ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಟೇಸ್ಟು ಖಾರ ಇರಲ್ಲ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಚಪಾತಿಗೂ ಸಹ ಹಾಕ್ಕೊಡ್ಬೋದು. ಚಪಾತಿ ರೋಲ್ ಮಾಡಿ ಕೊಟ್ಟಾಗ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿರೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ, ಖಾರ ಇರಲ್ಲ. ಖಾರ ಯಾರು ಜಾಸ್ತಿ ಇಷ್ಟಪಡಲ್ಲ ಅವ್ರು ಈ ಥರ ಮಾಡ್ಕೋಬಹುದು. ಮಕ್ಕಳಿಗೆ ಸ್ಕೂಲಿಗೆ ಕೂಡ ರೋಲ್ ಮಾಡೋದಕ್ಕೆ, ಚಪಾತಿಗೆ ದೋಸೆಗೆ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಕುದೀತಾ ಇದೆ. ಹೀಗೆ ಕುದಿಸೋದ್ರಿಂದ 1 ವಾರ ಹೊರಗಡೆ ಇಟ್ಕೋಬೋದು. ಫ್ರಿಜ್ಜಲ್ಲಿ 15 ಡೇಸ್ ಇಟ್ಕೊಬಹುದು. ನಾವಿಲ್ಲಿ ಹುಣಸೆ ಹಣ್ಣೊಂದು ಯೂಸ್ ಮಾಡಿಲ್ಲ, ಹಾಗಾಗಿ ಉಪ್ಪು ಮತ್ತು ಬೆಲ್ಲ ಜಾಸ್ತಿ ಹಾಕೊಬೇಕು. ಆವಾಗ ಖಾರ ಕಡಿಮೆ ಆಗುತ್ತೆ, ಖಾರ ಅನಿಸಲ್ಲ. ಇದು ಇವಾಗ ಆಗಿದೆ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೊಬೇಕು. ಬಟ್ಲು ಕಡುಬು ಎಲ್ಲ ಬೆಂದಾಗಿದೆ. ಬಿಸಿ ಬಿಸಿ ಬಟ್ಲು ಕಡುಬು ರೆಡಿಯಾಗಿದೆ. ಹೆಲ್ದಿಯಾದ ಬಟ್ಲು ಕಡುಬು. ಬಿಸಿ ಬಿಸಿ ಬಟ್ಲು ಕಡುಬು ಜೊತೆ ಕೆಂಪು ಚಟ್ನಿ ರೆಡಿಯಾಗಿದೆ. ಕೆಂಪು ಚಟ್ನಿ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಟ್ಲು ಕಡುಬನ್ನ ಬಿಸಿ ಬಿಸಿಯಾಗಿದ್ದಾಗಲೇ ತಿನ್ನಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ರಾತ್ರಿ ಟೈಮಲ್ಲಿ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಕೆಲವೊಮ್ಮೆ. ಮತ್ತು ಚಪಾತಿ ಮತ್ತು ರಾಗಿ ಮುದ್ದೆ, ರೊಟ್ಟಿ ಇದೇ ಮಾಡಿ ಬೇಜಾರಾಗಿದ್ದಾಗ ಈ ಥರ ಒಂದಿನ ಬಟ್ಲು ಕಡುಬನ್ನ ಮಾಡಿ ಟ್ರೈ ಮಾಡಿ. ಟೇಸ್ಟು ಕೂಡ ಇರುತ್ತೆ, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಬಟ್ಲು ಕಡುಬು ಮತ್ತು ಬಿಸಿ ಬಿಸಿ ಬಟ್ಲು ಕಡುಬು ಮತ್ತು ಕೆಂಪು ಚಟ್ನಿ ರೆಡಿಯಾಗಿದೆ. ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವೀಡಿಯೋಸ್ ನೋಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಎಲ್ಲ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.